ಇನ್ನ ನಿಮ್ಮ ಜೊತೆಗೆ ಇನ್ನ ಬೇರೆಯವರು ಸಹಾಯ ಮಾಡಿದ್ದೀರಿ, ನಾನಿಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಇದು ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ, ನಮ್ಮ ಪದ್ಧತಿ. ಸಮಾಜಕ್ಕೆ, ಕುಟುಂಬಕ್ಕೆ ಇರೋರಿಗೆ, ಹಿಂದುಳಿದವರಿಗೆ, ಕಡಿಮೆ ಜನಾಂಗರಿಗೆ ಎಲ್ಲರೂ ಕೂಡ ಸಮಾಜಕ್ಕೆ ಸರ್ವರಿಗೂ ಸಮಪಾಡು ಸಮಪಾಲು ಅನ್ನೋ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಯಾವಾಗಲೂ ಕೂಡ ನಾವು ಬರ್ಕೊಂಡು ಬಂದಿದ್ದೀವಿ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಕೂಡ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ಅಧಿಕಾರದಲ್ಲಿದ್ದಾಗ ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಬಹಳ ಮುಂದೆ ನಮ್ಮ ಹೊನ್ನಣ್ಣವರ ಮಾತಿರೋದು, ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅಂತ. ಅರ್ಥ ಏನಂತಂದ್ರೆ, ಹಿಂದಿನೂ ಇತಿಹಾಸ ನಿಂತ್ಕೊಳ್ಳಿ. ನಿಮ್ಮಲ್ಲಿ ನಾಯಕತ್ವ ಕೊಟ್ಟಿರ್ಬೋದು, ಬುಡದಿಂದ ಬಂದಂತ ವೀರ ಯೋಧರಿಗೆ ಅನೇಕರಿಗೆ ಭೂಮಿ ಕೊಟ್ಟಂತ ಇತಿಹಾಸ ಇರ್ಬೋದು. ಇವೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದೇವೆ. ರಾಜ್ಯಸಭಾ ಮೆಂಬರ್ ಮಾಡಿದ್ದವು ಕೃಷ್ಣ ಸಾಹೇಬ್ ಇದ್ದಂತ ಸಂದರ್ಭದಲ್ಲಿ, 3 ಜನ ಮಂತ್ರಿ ಮಾಡಿದ್ದವು, 3 ಜನಕ್ಕೆ MLC ಮಾಡಿದ್ದವು. ಲೋಕಲ್ ಬಾಡೀಸ್ ಅಲ್ಲದಲ್ಲದೆ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಗುರುಸಿ ರಾಜಕೀಯದ ನಿಮ್ಮ ಧ್ವನಿಯಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಾನು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡಲಿಲ್ಲ, ಶಾಪನೂ ಕೊಡಲಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಾಗೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಂತ ಅವಕಾಶದಲ್ಲಿ ಕೈ ಹೃದಯ ತುಂಬಿ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರ ಸಂಪುಟ ತೀರ್ಮಾನ ಮಾಡಿ ನಿಮಗೆ ಸಹಾಯ ಮಾಡಿದೆ. ಹೊನ್ನಣ್ಣವರು ಒಂದು ಮಾತು ನಿಮಗೆ ಅರ್ಥ ಆಯ್ತು ಗೊತ್ತಾಗಲಿಲ್ಲ. ನಾನು ಯಾವ್ದಾದ್ರು ಸ್ಕೂಲ್ ಮುಂದೆ ಭಾಷಣ ಮಾಡುವಾಗ ಹೇಳ್ತೀನಿ, ಇಫ್ ಯು ಪರ್ಮಿಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ರೂಟ್ ಅಂತ. ಅಂದ್ರೆ ಉಪಕಾರ ಸ್ಮರಣೆ ಇರಬೇಕು ಅಂತ ಒಂದು ಆಸೆ. ಒಂದು ಪಕ್ಷದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳ ಸೈಟ್ ಇಡಿ, ಪಕ್ಷದ ಅಧ್ಯಕ್ಷರಾಗಿ ನಾನು ಒಂದು ಮಾತು ಹೇಳ್ತೀನಿ, ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ದುಡಿಸ್ಕೊಂಡು ನಮ್ಮ ಕೈಯನ್ನು ಬಲಪಡಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಇಲ್ಲಿಗೆ ಮುಗಿದೋದಿಲ್ಲ, ನಮ್ದೊಂದು ಇತಿಹಾಸ ಉಳ್ಳಂತ ಒಂದು ಪಕ್ಷದ ಸರ್ಕಾರ. ಸೊ ಯಾವಾಗಲೂ ಕೂಡ ನಿಮ್ಮನ್ನ ನಮ್ಮ ಹಿರಿಯ ನಾಯಕಗಳೆಲ್ಲ ದುಡಿಸ್ಕೊಂಡು ಬಂದಿದ್ದಾರೆ, ನಾವು ಅದೇ ದಾರಿಯಲ್ಲಿ ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೇವೆ. ಸೊ ಹಂಗೆ ಇವತ್ತು ಮಂತರು ನಮ್ಮ ಶಾಸಕರಿದ್ದಾರೆ, ಹೊನ್ನೂರು ಶಾಸಕರಿದ್ದಾರೆ. ಮಂತರು ನಿಮ್ಮ ಸಮಾಜದ ಅರ್ಧ ಭಾಗವರು. ಸೊ ಹಂಗೆ ಇಬ್ಬರು ಕೂಡ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಇಬ್ಬರು ಇದೇ ರೀತಿ ನೀವು ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಮುಂದೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು. ಆಗ ನಮಗೆ ನಿನ್ನೆ ಇಷ್ಟೇ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿರುತ್ತೆ. ನಿಮ್ಮ ಅಧ್ಯಕ್ಷರು 3 ಸರಿ ನೀರು ಕೊಡಿದ್ರು, ಇನ್ನ ಬಿಲ್ಡಿಂಗ್ ಕಟ್ಟಿಲ್ಲ, ಹಾಗೆ ಬಿಲ್ಡಿಂಗ್ ಶುರು ಮಾಡಬೇಕು. ಒಳ್ಳೆ ಬಿಲ್ಡಿಂಗ್ ಅವ್ರ ಅಧ್ಯಕ್ಷ ಅವಧಿಯಲ್ಲಿ ನೀವೆಲ್ಲ ಸೀನಿಯರ್ಸ್ ಎಲ್ಲ ಇದ್ದೀರಿ, ಒಳ್ಳೆ ಪ್ಲಾನ್ ಮಾಡಿ ಹೊಡೆದು ಸ್ಟೈಲ್ ಬಿಲ್ಡಿಂಗ್ ನ ಬಸ್ ಕ್ಲಾಸ್ ಬಂದು ಆಗ ನೀರು ಕೊಟ್ಟು ನಮ್ಮ ಫಂಕ್ಷನ್ಗೆ ಆಮೇಲೆ ಕರಿಬೇಕು ಅಂತ ಹೇಳಿ ಅಧ್ಯಕ್ಷರಿಗೆ ಯಾರು ಹೇಳ್ತಾರೆ. ಮತ್ತೋಗ್ಬಿಡ್ತಾರೆ. ಈಗ ಎಲ್ಲರೂ ನಿಲ್ಸೋದೇ ಇದ್ರು ನಾವೆಲ್ಲ ಹಂಗೆ ಮರ್ತೋಗ್ಬಿಡ್ತಾರೆ. ಈಗ ಹೇಳಿದ್ರು ಮೆಟ್ರೋ ಇಂದ ಒಂದು ತಿಮ್ಮಯ್ಯ ಇವರ ಹೆಸರಲ್ಲಿ ಬೇರೆ ನಮ್ಮ ಕೆರೆಯಲ್ಲೂ ಹೆಸರಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಮಾತಾಡಿಬಿಟ್ಟು ನಮ್ಮ ಆಫೀಸರ್ಸ್ ನ ಕರೆಸಿ ಓಪನ್ ಮೈಂಡ್ ಆಗಿದ್ದೀವಿ. ಕರಿಯಪ್ಪನವ್ರ ಹೆಸರಿಡೋದು ನನ್ನೊಂದು ಭಾಗ್ಯ. ಇದು ಒಂದು ನಮ್ಗೆ ಅವಕಾಶ ನೋಡ್ಬಿಟ್ಟು ಎಲ್ಲಿ ಮಾಡಕ್ ಆಗ್ತದೋ ಖಂಡಿತ ಕರಿಯಪ್ಪನವ್ರ ಹೆಸರನ್ನ ಉಳಿಸುವಂತ ಕೆಲಸ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿ ನಾನು CM ಇಬ್ಬರು ಸೇರಿ ಮಾತಾಡ್ಬಿಟ್ಟು ಎಲ್ಲಿರಬೇಕು, ಹೇಗಿರಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ಭಾಷಣ ಕೇಳಿ ಕೇಳಿ ಮಲಬಿಡೋಣ ಅಂತ ಜಾಸ್ತಿ ಬಂದೊಡೆ ವೇದಿಕೆಯಲ್ಲೂ ಅಂತ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮವರೇ ಆದಂತ ಶ್ರೀ KJ ಜಾರ್ಜ್ ಅವರೇ, ಈ ಒಂದು ನಿಮ್ಮ ಜಮೀನಿಗೆ ಒಂದು ದೊಡ್ಡ ಸರಳ ರೀತಿಯಲ್ಲಿ ಉಪಾಯ ತಂದುಕೊಟ್ಟಂತ ಕೃಷ್ಣ ಬೈರೇಗೌಡ್ರೆ, ಬೈರತಿ ಸುರೇಶ್ ಅವರೇ, ರಿಜ್ವಾನ್ ಅವರೇ, ಶಾಸಕರಾದಂತ ಪೊನ್ನಣ್ಣವರೇ, ಮಂತರ್ಗೌಡ್ರೆ ಮತ್ತು ನಮ್ಮ ಕುರು ಸಮಾಜದ ಅಧ್ಯಕ್ಷರಾದಂತ ಮಿತ್ರ, ನಾನು ಅವ್ರ ಜೊತೆ ಕಾಲೇಜಲ್ಲಿ ಓದುವಂತ ಈಗಾಗಲೇ ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆ ಓದೋ ಆ ಹೋರಾಟನೇ ಬೇರೆ, ಈ ಹೋರಾಟನೇ ಬೇರೆ. ನಮ್ಮ ಪರಮೇಗೌಡರೇ, ಮುದ್ದಣ್ಣವರೇ, ಎಲ್ಲ ಪದಾಧಿಕಾರಿಗಳೇ, ಬಹಳ
ಎಲ್ಲ ಗಣ್ಯರೆಲ್ಲ ಕೆಳಗಡೆ ಕೂತಿದ್ದೀರಿ, ಬಹಳ ಹಿರಿಯರೆಲ್ಲ ಇದ್ದೀರಿ. ಕೊಡದ ಎಲ್ಲ ಸಮಾಜದ ಸೋದರರು, ಸೋದರಿಯರು, ವೀರರು ಎಲ್ಲ ಕೂಡ ತಾವೆಲ್ಲ ಯುವಕರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಕೊಡಗು, ಕೊಡವರು ಅಂದ್ರೆ ಒಂದು ಹೆಂಗೆ ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣಿಗಾಗಲಿ ಒಂದು ಗಂಡಿಗಾಗಲಿ ಹೊತ್ತು ರತ್ನ ಅಂತ ಹೆಂಗೆ ಅದನ್ನು ಇಟ್ಟ ಮೇಲೆ ಆಭರಣ ಅಂತೀವೋ ಹಂಗೆ ನೀವು ಒಂದು ದೊಡ್ಡ ಆಭರಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾವುದೇ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಇತಿಹಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ನಾನು ಅನೇಕ ನನ್ನ ಅನುಭವದಲ್ಲಿ ರಾಜಕಾರಣದ ನಾಯಕರುಗಳನ್ನ ಗಮನಿಸಿದ್ದೇನೆ. ಅಸೆಂಬ್ಲಿಯಲ್ಲಿ ಇರ್ಬೋದು, ಕೌನ್ಸಿಲ್ ಅಲ್ಲಿ ಇರ್ಬೋದು, ಮತ್ತು ಲೀಗಲ್ ಫೆಟರ್ನಿಟಿ ಕೋರ್ಟ್ಗಳಿರ್ಬೋದು, ಶಿಸ್ತಿನಲ್ಲಿರ್ಬೋದು, ನಮ್ಮ ಡಿಫೆನ್ಸ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದದ್ದನ್ನ ಒಂದು ಇತಿಹಾಸ ಉಳಿಸ್ಕೊಂಡಿದೆ. ದೊಡ್ಡ ದೊಡ್ಡ ನಾಯಕರುಗಳನ್ನ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ತಯಾರು ಮಾಡಿ ಇವತ್ತು ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಪಲ್ನಣ್ಣವರು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಯಾವ ಕಾರಣಕ್ಕೂ ನಾವು ಹಾಳು ಮಾಡ್ಕೊಳ್ಬಾರ್ದು ಅಂತೇಳಿ. ಅದು ಕೂಡ ನಮ್ಮೆಲ್ಲರ ಬಯಕೆ. ಇದು ಈ ಒಂದು 7 ಎಕರೆಗೆ ನಾವು 30-40 ಕೋಟಿ ರೂಪಾಯಿ ಹಣನ ಕಡಿಮೆ ಮಾಡಿದ್ದು ದೊಡ್ಡದಲ್ಲ. ತಮ್ಮ ತ್ಯಾಗ, ಪರಿಶ್ರಮ, ಶಿಸ್ತು ಅದಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಸರ್ಕಾರ ಗುರುತಿಸಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಪುಟ ಅನೇಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದೆ ಇರ್ಬೋದು, ಇವತ್ತಿರ್ಬೋದು, ಹೃದಯ ಶ್ರೀಮಂತಿಕೆಯಿಂದ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಸಹಾಯ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಿಂದೆ ಪಾಪ ಬಿಜೆಪಿ ಅವರು ಅವ್ರ ಪದ್ಧತಿಯ ಮೇಲೆ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಅವರನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡೋದು. ನೀವು ಇರೋದು ಎಷ್ಟಕ್ಕೂ ಲಕ್ಷ ಜನ ಇದ್ದೀರೋ, ಏನು ಮಾರ್ಕೆಟ್ ವ್ಯಾಲ್ಯೂ ಕರ್ತೀರಿ, ಯಾರಾದ್ರೂ ಇದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಏನು ಕೃಷ್ಣ ಬೈರೇಗೌಡರು ಒಂದು ಪ್ರಪೋಸಲ್ ಏನು ನಮ್ಮ ಮುಂದೆ ಇಟ್ಟು ನಾವೆಲ್ಲ ಸೇರಿ ಬರೀ 10%ಗೆ ಅದು ರೆವಿನ್ಯೂ ಲೆಕ್ಕದಲ್ಲೇ ಸೀಮಿತ ಮಾಡಿ ಬರೀ 1 ಕೋಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.